ಮುಸ್ಲಿಂ ಧರ್ಮ ಗುರುಗಳೊಬ್ಬರಿಗೆ ಅಪಮಾನ ಮಾಡಿದ್ದಾರೆ ಅಂತಕ್ಕಂಥ ಆರೋಪದ ಅಡಿಯಲ್ಲಿ ಹಿಂದೂ ಪರ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಅವರನ್ನ ಬೆಂಗಳೂರು ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಹಾಸನ ಜಿಲ್ಲೆಯಲ್ಲಿ ಬಂಧಿಸಿದ್ದಾರೆ. ಪುನೀತ್ ಕೆರೆಹಳ್ಳಿ ಅವರು ಕೆಲ ದಿನಗಳ ಹಿಂದೆ ಮುಸ್ಲಿಂ ಧರ್ಮ ಗುರುಗಳಿಗೆ ಅಪಮಾನ ಮಾಡಿದ್ರಂತೆ. ಈ ಬಗ್ಗೆ ಅಬ್ದುಲ್ ರಜಾಕ್ ಅಂತಕ್ಕಂಥವರು ದೂರನ್ನು ಕೂಡ ನೀಡಿದ್ರಂತೆ. ಈ ದೂರಿನ ಆಧಾರದ ಮೇಲೆ ತನಿಖೆ ಕೈಗೊಂಡ ಪೊಲೀಸರು ಪುನೀತ್ ಅವರನ್ನ ಆಲೂರು ತಾಲೂಕಿನ ಕೆರೆಹಳ್ಳಿ ಗ್ರಾಮದಲ್ಲಿ ಅವರ ನಿವಾಸದಲ್ಲಿ ಇದ್ದ ಸಂದರ್ಭದಲ್ಲಿ ಅವರ ಸಹೋದರನ ಮದುವೆ ಅಂತೆ, ತಮ್ಮಂದ ಯಾರನ್ನ ಮದುವೆ ಅಂತೆ, ಸಹೋದರನ ಮದುವೆಗೆ ಬಂದಿದ್ರಂತೆ. ಈ ಸಂದರ್ಭದಲ್ಲಿ ಪೊಲೀಸರು ದಾಳಿಯನ್ನ ನಡೆಸಿ ಪುನೀತ್ ಅವರನ್ನ ಬಂಧಿಸಿ ಕರೆದೊಯ್ದಿದ್ದಾರೆ. ಅಂಡ್ ಈ ವೇಳೆ ಪುನೀತ್ ಒಂದಿಷ್ಟು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನನಗೆ ಜೀವ ಬೆದರಿಕೆ ಇದೆ, ಅಬ್ದುಲ್ ರಜಾಕ್ ವಿರುದ್ಧ ನಾನು ದೂರು ಕೊಟ್ಟಿದ್ದೆ, ಆದ್ರೆ ಈವರೆಗೂ ಕೂಡ ಅವನನ್ನ ಬಂಧಿಸಿದೆ, ನನ್ನನ್ನ ಬಂಧಿಸಿದ್ದಾರೆ ಅಂತ ಆಕ್ರೋಶ ಕೂಡ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ಅಬ್ದುಲ್ ರಜಾಕ್ ಅವರು ಏನ್ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಾಡ್ತಾರೆ ಅನ್ನೋದನ್ನು ನೋಡಿದ್ದೀವಿ. ಈ ಪುನೀತ್ ಕೆರೆಹಳ್ಳಿ ಅಂತಕ್ಕಂಥವ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಹೌದು ಗೋವುಗಳ ರಕ್ಷಣೆ ಮಾಡ್ತಾ ಇದ್ದೀರಿ, ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಯಾವ ರೀತಿ ಯಾವ ವಿಷಯಗಳನ್ನ ಕೆರಳಿಸ್ತಾ ಇದ್ದೀರಿ ಅನ್ನೋದನ್ನು ಜನ ನೋಡ್ತಾ ಇದ್ದಾರೆ. ಎರಡರ ಭಾಗವಾಗಿ ಪಾಪ ಸಹೋದರನ ಮದುವೆ ಅಂತೆ, ಮದುವೆಯಲ್ಲಿ ಭಾಗಿಯಾದಾಗ್ಲೇ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಪುನೀತ್ ಅವರ ತಾಯಿ ಮಗನನ್ನ ತಪ್ಪುಗಂಡು ಕಣ್ಣೀರ್ ಹಾಕಿದ್ದಾರೆ. ನೀನಾ ಕಳ್ತೀಯ, ಸುಮ್ನಿರಮ್ಮ, ನಾನು ಎಲ್ಲಾನು ಫೇಸ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವರು ತಾಯಿಗೆ ಧೈರ್ಯ ಹೇಳಿ ಹೊರಟಿದ್ದಾರೆ. ನನಗೆ ಕೊಲೆ ಬೆದರಿಕೆ ಇದೆ ಅಂತ, ಆದ್ರೆ ನಾನ್ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟನೋ ಅವ್ರನ್ನ ಅರೆಸ್ಟ್ ಮಾಡೋದ್ ಬಿಟ್ಬಿಟ್ಟು ನಾನು ಇಸ್ಲಾಂ ಧರ್ಮಗುರುಗಳಿಗೆ ಬೈದಿದ್ದೀನಿ ಅಂತ ಅಬ್ದುಲ್ ರಜಾಕ್ ಒಬ್ಬ ಸೋಷಿಯಲ್ ವರ್ಕರ್ ಇದಕ್ಕೆ ಸಂಬಂಧ ಪಡದೇ ಇರೋ ಥರ್ಡ್ ಪಾರ್ಟಿ FIR ಮಾಡ್ತಾರೆ. ಆ FIR ಮಾಡಿದ ತಕ್ಷಣ ನನ್ನ ಮೇಲೆ FIR ಮಾಡ್ಕೊಂಡು ಅರೆಸ್ಟ್ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ.